ಚಂದ್ರಾಯ ಹೇತವೇ ಸರ್ವಸಂಪದಾಂ ಹರಿ ಓಂ. ನೆನ್ನೆ ದಿವಸ ಬೃಹತಿ ಸಹಸ್ರದ ಶ್ರೀ ರಘುನಾಥ ತೀರ್ಥ ಶ್ರೀಪಾದಂಗಳವರು ಅರ್ಥಾತ್ ಶ್ರೀ ಶೇಷಚಂದ್ರಿಕಾಚಾರ್ಯರು ತತ್ವಸಾರ ಅಂತ ಏನು ವ್ಯಾಖ್ಯಾನವನ್ನ ಬರೆದಿದ್ದಾರೆ, ಆ ತತ್ವಸಾರ ಎನ್ನುವಂತಹ ವ್ಯಾಖ್ಯಾನದ ಮಂಗಳಾಚರಣೆಯ ಬಗ್ಗೆ ನಾವು ನಿನ್ನೆ ದಿವಸ ಅನುಸಂಧಾನವನ್ನ ಮಾಡಿದ್ದೆವು. ಇವತ್ತು ರಘುನಾಥ ತೀರ್ಥರೇ ಮಂತ್ರವನ್ನ ವ್ಯಾಖ್ಯಾನ ಮಾಡುವ ಪೂರ್ವದಲ್ಲಿ ಅನೇಕ ವಿಷಯಗಳನ್ನ ಐತರೇಯ ಭಾಷ್ಯದಲ್ಲಿ ಆಚಾರ್ಯರು ಏನು ತಿಳಿಸಿಕೊಟ್ಟಿದ್ದಾರೆ ಆ ಎಲ್ಲ ವಿಷಯಗಳನ್ನ ನಮಗಿಲ್ಲಿ ಹೇಳ್ತಾರೆ. ಏನೇನು ಹೇಳ್ತಾರೆ ಅನ್ನೋದನ್ನ ನೋಡೋಣ. ನಿನ್ನೆ ನಾನು ಹೇಳಿದೆ, ಬೃಹತಿ ಸಹಸ್ರಕ್ಕೆ ಮಹದುಕ್ಥ ಅಂತ ಹೆಸರಿದೆ ಅಂತ ನಾನು ನಿನ್ನೆ ಹೇಳಿದೆ. ಮಹದುಕ್ಥ ಐತರೇಯ ಭಾಷ್ಯದಲ್ಲಿ ಆಚಾರ್ಯರು ಹೇಳುವಾಗ ಬೃಹತಿ ಸಹಸ್ರಕ್ಕೆ ಉಕ್ಥ ಅಂತ ಯಾಕೆ ಹೆಸರು? ಉಕ್ಥ ಅಂದ್ರೆ ಉತ್ತಾಪಕ ಅಂತ ಅರ್ಥ. ಉತ್ಥಾಪಕ. ಉತ್ಥಾಪಕ ಅಂದ್ರೆ ಏನು? ಕೊಡುವುದು. ಏನು ಕೊಡೋದು? ಫಲವನ್ನ ಕೊಡೋದು. ಭಕ್ತಿಯಿಂದ ಪಾರಾಯಣವನ್ನ ಮಾಡಿದವರಿಗೆ ಫಲವನ್ನ ಕೊಡ್ತದೆ. ಆದ್ದರಿಂದ ಬೃಹತಿ ಸಹಸ್ರಕ್ಕೆ ಉಕ್ಥ ಅಂತ ಹೆಸರು. ಮತ್ತೆ ಮಹದುಕ್ಥ ಅಂತ ಅಂದ್ರೆ ಸ್ತೋತ್ರ ಮಾಡುವ ಎಲ್ಲ ಮಂತ್ರಗಳಲ್ಲಿ ಅತ್ಯಂತ ಉತ್ತಮವಾದ ಮಂತ್ರ ಇದಾದ್ದರಿಂದ ಇದಕ್ಕೆ ಮಹದುಕ್ಥ ಅಂತ ಕರೀತಾರೆ. ಇಂತಹ ಮಹದುಕ್ಥ ನಾಮಕವಾದ ಈ ಬೃಹತಿ ಸಹಸ್ರ ಏನಿದೆ, ಇದು 5 ವಿಭಾಗ. ಇದಕ್ಕೆ ತದೇತನ್ ಮಹದುಕ್ಥಂ ಪಂಚವಿಧಂ ಶೇಷಚಂದ್ರಿಕಾಚಾರ್ಯ ಹೇಳ್ತಾರೆ. ಈ ಮಹದುಕ್ಥ ಅಂತನ್ನೋದು ಪಂಚವಿಧ. ಯಾವ್ಯಾವ ರೀತಿ ಪಂಚವಿಧ ಅಂದ್ರೆ ಸ್ತೋಮ, ಸಾಮ, ಛಂದಸ್ಸು, ಚಿತಿ, ಶಸ್ತ್ರ 5 ಭಾಗ ಇದೆ. ಸ್ತೋಮ ಅಂತ ಕರೀತಾರೆ, ಸಾಮ ಅಂತ ಕರೀತಾರೆ, ಛಂದಸ್ಸು ಅಂತ ಹೇಳ್ತಾರೆ, ಚಿತಿ ಅಂತ ಹೇಳ್ತಾರೆ, ಹಾಗೆ 5ನೇಯದ್ದು ಶಸ್ತ್ರ. ಈ ಸ್ತೋಮ, ಸಾಮ, ಚಿತಿ, ಛಂದಸ್ಸು ಮತ್ತು ಶಸ್ತ್ರಗಳಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಭಗವಂತ ಪಂಚರೂಪಗಳಿಂದ ಇದ್ದಾನೆ. ಹಾಗೆ ಸ್ತೋಮದಲ್ಲಿ ಅನಿರುದ್ಧ, ಸಾಮದಲ್ಲಿ ಪ್ರದ್ಯುಮ್ನ, ಛಂದಸ್ಸಿನಲ್ಲಿ ಸಂಕರ್ಷಣ, ಚಿತಿಯಲ್ಲಿ ವಾಸುದೇವ, ಶಸ್ತ್ರದಲ್ಲಿ ನಾರಾಯಣ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ. ಸ್ತೋಮ, ಸಾಮ, ಛಂದಸ್ಸು, ಚಿತಿ ಮತ್ತು ಶಸ್ತ್ರ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ. ಇದು ಪ್ರಧಾನವಾಗಿ 5. ಮಹದುಕ್ಥ ಅಂತ ನಾವೇನು ಶಸ್ತ್ರ ಹೇಳಿದ್ವಿ, ಬೃಹತಿ ಸಹಸ್ರಕ್ಕೆ ಮಹದುಕ್ಥ ಅಂತ ಹೆಸರೇನು ಕೊಟ್ವಿ, ಅದರಲ್ಲಿ 5 ಭಾಗ ಇದೆ. ಸ್ತೋಮ, ಸಾಮ, ಛಂದಸ್ಸು, ಚಿತಿ, ಶಸ್ತ್ರ. ನಿಧಾನವಾಗಿ ಹೇಳ್ತೀನಿ ನಾನು. ಸ್ತೋಮದಲ್ಲಿ ಅನಿರುದ್ಧ, ಸಾಮದಲ್ಲಿ ಪ್ರದ್ಯುಮ್ನ, ಛಂದಸ್ಸಿನಲ್ಲಿ ಸಂಕರ್ಷಣ, ಚಿತಿಯಲ್ಲಿ ವಾಸುದೇವ, ಶಸ್ತ್ರದಲ್ಲಿ ನಾರಾಯಣ. ಅದರಲ್ಲಿ ಸ್ತೋಮ ಅಂತ ಒಂದು ಬಂತು. ಆ ಸ್ತೋಮದಲ್ಲೂ ಮತ್ತೆ 5 ರೀತಿ. ಹಾಗೆ ಸ್ತೋಮ, ಸಾಮ, ಛಂದಸ್ಸು, ಚಿತಿ, ಶಸ್ತ್ರ ಅಂತ 5 ಭಾಗ ಹೇಳಿದ್ವು. ಅದೇ ರೀತಿಯಲ್ಲೇ
ಸ್ತೋಮವೂ ಕೂಡ 5 ಇದೆ. ಸ್ತೋಮ 5 ರೀತಿಯಾದ ಸ್ತೋಮ. ಯಾವುದು 5 ರೀತಿಯಾದ ಸ್ತೋಮ? ತ್ರಿವೃತ್ ಸ್ತೋಮ, ಪಂಚದಶ ಸ್ತೋಮ, ಸಪ್ತದಶ ಸ್ತೋಮ, ಏಕವಿಂಶ ಸ್ತೋಮ, ಪಂಚವಿಂಶ ಸ್ತೋಮ. ನೋಡಿ, ನಾವು ಸುಮ್ನೆ ಬೃಹತಿ ಸಹಸ್ರ ಅಂತ ಹೇಳೋದು ತುಂಬಾ ಈಸಿ. ಬೃಹತಿ ಸಹಸ್ರ ಅಂತ ಈಸಿಯಾಗಿ ಮಾತಾಡ್ಬಿಡ್ಬೋದು. ಆದ್ರೆ ಆ ಬೃಹತಿ ಸಹಸ್ರದ ಚಿಂತನೆಯನ್ನ ಮಾಡಬೇಕಾದ್ರೆ ಅದರ ಭಾರ, ಅದರ ಗೌರವ, ಅದರ ಅರ್ಥದ ವಿಸ್ತಾರ ತುಂಬಾ ಅದ್ಭುತವಾಗಿದೆ. ಸ್ತೋಮದಲ್ಲಿ 5 ರೀತಿ, ಸಾಮದಲ್ಲಿ 5 ರೀತಿ, ಛಂದಸ್ಸಿನಲ್ಲಿ 5 ರೀತಿ, ಚಿತಿ 5, ಶಸ್ತ್ರ 5. ಅದರಲ್ಲಿ ನಾವೀಗ ಏನ್ ನೋಡ್ತಾ ಇದ್ದೇವೆ? 5 ರೀತಿಯಾದ ಸ್ತೋಮವನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಮೊದಲನೇದು ಯಾವುದು? ತ್ರಿವೃತ್ ಸ್ತೋಮ. ಸ್ತೋಮದಲ್ಲಿ ಯಾರಿದ್ದಾರೆ? ನಾನು ಆರಂಭದಲ್ಲಿ ಹೇಳಿದೆ, ಸ್ತೋಮದಲ್ಲಿ ಅನಿರುದ್ಧ ಇದ್ದಾನೆ. ನಾನು ಹೇಳಿದೆ, ಸ್ತೋಮದಲ್ಲಿ ಇರುವಂತಹ ದೇವತೆ ಯಾರು? ಅನಿರುದ್ಧ. ಸ್ತೋಮ ದೇವತಾ ಅನಿರುದ್ಧ. ಆದ್ದರಿಂದ ಆ ಸ್ತೋಮ 5. ಅದರಲ್ಲಿ ಮತ್ತೆ ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ವಾಸುದೇವ, ಅನಿರುದ್ಧ ನಾರಾಯಣ. ಅದರಲ್ಲಿ ಮೊದಲನೇ ಸ್ತೋಮ ಯಾವುದು? ತ್ರಿವೃತ್. ತ್ರಿವೃತ್ ಅಂದ್ರೇನು? ತ್ರಿವೃತ್ ಅಂದ್ರೆ 3 ರೀತಿ. ಅದ್ಯಾವುದು 3 ರೀತಿ? ಅಧ್ಯಾತ್ಮದಲ್ಲಿ ಇದ್ದಾನೆ, ಅಧಿಭೂತದಲ್ಲಿ ಇದ್ದಾನೆ, ಅಧಿದೈವದಲ್ಲಿ ಇದ್ದಾನೆ. 3 ಪದಾರ್ಥಗಳಲ್ಲೂ ಭಗವಂತ ಇದ್ದಾನೆ. ಅಧ್ಯಾತ್ಮ, ಅಧಿದೈವ, ಅಧಿಭೂತ, ಈ 3ರಲ್ಲೂ ಇದ್ದಾನೆ ಭಗವಂತ. ಆದ್ದರಿಂದ ಆ ಭಗವಂತನ ಹೆಸರೇನು? ತ್ರಿವೃತ್. ಇಂತಹ ತ್ರಿವೃತ್ ಸ್ತೋಮದಲ್ಲಿ ತ್ರಿವೃತ್ ನಾಮಕನಾಗಿ ಭಗವಂತ ಯಾವ ರೂಪದಿಂದ ಇದ್ದಾನೆ? ಅನಿರುದ್ಧ ರೂಪದಿಂದ ಇದ್ದಾನೆ. ಆಯ್ತಾ? ಆಮೇಲೆ ಎರಡನೇದ್ ಯಾವ ಸ್ತೋಮ? ಪಂಚದಶ ಸ್ತೋಮ. ಎರಡನೇ ಸ್ತೋಮ ಯಾವುದು? ಪಂಚದಶ ಸ್ತೋಮ. ಆ ಪಂಚದಶ ಸ್ತೋಮದಲ್ಲಿ ಭಗವಂತ ಏನಾಗಿದ್ದಾನೆ? ಪಂಚದಶ ನಾಮಕನಾಗಿದ್ದಾನೆ. ಹಾಗೆ ಪಂಚದಶ ಸ್ತೋಮದಲ್ಲಿ ಭಗವಂತ ಹೇಗಿದ್ದಾನೆ ಅಂತಂದ್ರೆ ಪಂಚದಶ ನಾಮಕನಾಗಿದ್ದಾನೆ. ಅರ್ಥಾತ್ ಪಂಚದಶ ನಾಮಕನಾಗಿ ಭಗವಂತ ಯಾವ ರೂಪದಿಂದ ಇದ್ದಾನೆ? ಅನಿರುದ್ಧ ಪ್ರದ್ಯುಮ್ನ ರೂಪದಿಂದ ಇದ್ದಾನೆ. ಅದಾದ ಮೇಲೆ ಸಪ್ತದಶ ಸ್ತೋಮ. ಆ ಸಪ್ತದಶ ಸ್ತೋಮದಲ್ಲಿ ಭಗವಂತ ಹೇಗಿದ್ದಾನೆ? ಸಪ್ತದಶ ನಾಮಕನಾಗಿ ಅನಿರುದ್ಧ ಸಂಕರ್ಷಣ ನಾಮಕನಾಗಿದ್ದಾನೆ. ಇನ್ನು ಏಕವಿಂಶ ಸ್ತೋಮ. ಏಕವಿಂಶ ನಾಮಕನಾಗಿ ಅನಿರುದ್ಧ ವಾಸುದೇವ ಎನ್ನುವ ರೂಪದಿಂದ ಇದ್ದಾನೆ. ಇನ್ನು ಪಂಚದಶ ಸ್ತೋಮ. ಅದರಲ್ಲಿ ಪಂಚವಿಂಶ ಸ್ತೋಮದಲ್ಲಿ ಭಗವಂತ ಪಂಚವಿಂಶ ನಾಮಕನಾಗಿ ಅನಿರುದ್ಧ ನಾರಾಯಣ. ತ್ರಿವೃತ್, ಪಂಚದಶ, ಸಪ್ತದಶ, ಏಕವಿಂಶ, ಪಂಚವಿಂಶ, 5 ರೀತಿಯಾದಂತಹ ಸ್ತೋಮಗಳು.
ಈ 5 ರೀತಿಯಾದಂತಹ ಸ್ತೋಮದಲ್ಲಿ ಅನಿರುದ್ಧ 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 ಪ್ರದ್ಯುಮ್ನ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ವಾಸುದೇವ, ಅನಿರುದ್ಧ ನಾರಾಯಣ, ಈ ಪ್ರಕಾರವಾಗಿ ಭಗವಂತ ಪಂಚರೂಪಗಳಿಂದ ಸನ್ನಿಹಿತನಾಗಿದ್ದಾನೆ. ಇದೇ ರೀತಿಯಲ್ಲಿ ಸಾಮ ಸ್ತೋಮ ಆಯಿತು. ಸ್ತೋಮದಲ್ಲಿ ಅನಿರುದ್ಧ 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 ಪ್ರದ್ಯುಮ್ನ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ವಾಸುದೇವ, ಅನಿರುದ್ಧ ನಾರಾಯಣ, ಇದೇ ಪ್ರಕಾರವಾಗಿ ಸಾಮ. ಆ ಸಾಮವೂ ಕೂಡ ಪಂಚವಿಧ. ಸಾಮ ಸಾಮ ಅಂದ್ರೆ ಏನು? 5 ರೀತಿಯಾದಂತಹ ಸಾಮ ಇದೆ. ಗಾಯತ್ರ ಸಾಮ, ರಥಂತರ ಸಾಮ, ಬೃಹತ್ ಸಾಮ, ಭದ್ರ ಸಾಮ, ರಾಜನ ಸಾಮ ಅಂತ ಸಾಮದಲ್ಲೂ ಕೂಡ ದೇರ್ ಆರ್ 5 ಟೈಪ್ಸ್. ಅದರಲ್ಲಿ ಸಾಮದಲ್ಲಿ ಯಾವ ದೇವತೆ ಇದ್ದಾನೆ ಅಂತ ಕೇಳಿದ್ರೆ ಪ್ರದ್ಯುಮ್ನ ಇದ್ದಾನೆ. ಅದರಲ್ಲಿ ಮೊದಲನೇ ಸ್ಥಾನ ಯಾವುದು? ಗಾಯತ್ರ ಸಾಮ. ಯಾರು ದೇವರ ಮಹಿಮೆಯನ್ನ ಹೇಳ್ತಾರೆ, ದೇವರ ಮಹಿಮೆಯನ್ನ ಹೇಳುವವರನ್ನ ಕಾಪಾಡುವ ಕಾರಣ ಭಗವಂತನಿಗೆ ಗಾಯತ್ರ. ಅಂತಹ ಮಹಿಮೆಗಳನ್ನ ಸ್ತೋತ್ರ ಮಾಡುವ ವ್ಯಕ್ತಿಗಳನ್ನ ಕಾಪಾಡಿ ಗಾಯತ್ರ ಅಂತ ಪ್ರಸಿದ್ಧನಾದ ನಾರಾಯಣ ಅಲ್ಲಿ ಯಾವ ರೂಪದಿಂದ ಇದ್ದಾನೆ? ಪ್ರದ್ಯುಮ್ನ ಅನಿರುದ್ಧ ರೂಪದಿಂದ ಇದ್ದಾನೆ. ಪ್ರದ್ಯುಮ್ನ ಅನಿರುದ್ಧ ಗಾಯತ್ರ ಸಾಮದಲ್ಲಿ. ಎರಡನೇದ್ಯಾವುದು? ರಥಂತರ ಸಾಮ. ರಥಂತರ ಅಂದ್ರೆ ರಥದ ಒಳಗೆ ಇದ್ದಾನೆ ಅಂತರ್ಥ. ಯಾವ ರಥ? ದೇಹ. ದೇಹಾಖ್ಯ ರಥಾರೂಢತ್ವಾತ್, ದೇಹ ಎನ್ನುವ ರಥದಲ್ಲಿ ಇರುವ ಕಾರಣ ಭಗವಂತನಿಗೆ ರಥಂತರ ಅಂತ ಹೆಸರು. ಅಂತಹ ರಥಂತರ ನಾಮಕನಾಗಿ ಭಗವಂತ ರಥಂತರ ಸಾಮದಲ್ಲಿ ಪ್ರದ್ಯುಮ್ನ ರೂಪದಿಂದ ಸನ್ನಿಹಿತನಾಗಿದ್ದಾನೆ. ಅಲ್ಲಿಂದ ಇನ್ನು ಮುಂದೆ ಬೃಹತ್, ದೊಡ್ಡ ರೂಪ, ವಿಶ್ವರೂಪ. ವಿಶ್ವರೂಪ ಇರೋದು ಭಗವಂತನಿಗೆ ಮಾತ್ರ. ಅಂತಹ ವಿಶ್ವರೂಪದಿಂದ ಕೂಡಿದ ಭಗವಂತ ಬೃಹತ್ ನಾಮಕನಾಗಿ ಬೃಹತ್ ಸಾಮದಲ್ಲಿ ಯಾವ ರೂಪದಿಂದ ಇದ್ದಾನೆ? ಪ್ರದ್ಯುಮ್ನ ಸಂಕರ್ಷಣ ರೂಪದಿಂದ ಇದ್ದಾನೆ. ಆಮೇಲೆ 4ನೇದ್ಯಾವುದು? ರಾಜನ. ಭದ್ರ, ಸಾರಿ, ಗಾಯತ್ರ, ರಥಂತರ, ಬೃಹತ್, ಭದ್ರ. ಭದ್ರ ಅಂದ್ರೆ ಯಾವುದು? ಸಂತೋಷವನ್ನ ಕೊಡುವಂತ. ಸಂತೋಷ ಎಲ್ಲಿ ಸಿಗತ್ತೆ? ಮೋಕ್ಷದಲ್ಲಿ. ಮೋಕ್ಷ ಎನ್ನುವ ಭದ್ರವನ್ನ, ಸೆಕ್ಯೂರಿಟಿ, ಸೆಕ್ಯೂರ್, ಭದ್ರತೆ, ಭದ್ರ ಅಂತ ಹೇಳ್ತೀವಿ ನೋಡಿ ಊರ್ಗ್ ಹೋಗುವಾಗ. ಭದ್ರ ಭದ್ರ, ಮೈ ನೋಡಿಕ್ಯೋ ಅಂತೀವಲ್ಲ, ಹಾಗೆ ಭದ್ರ. ನಮಗೆ ಭದ್ರತೆಯನ್ನ ಕೊಡುವಂತಹ ಕ್ಷೇತ್ರ ಅದು ಮೋಕ್ಷ. ಅಂತಹ ಮೋಕ್ಷವೆನ್ನುವ ಭದ್ರವನ್ನ ಕೊಡುವ ಭದ್ರನಾಮಕನಾದ ಭಗವಂತ ಭದ್ರಸಾಮದಲ್ಲಿದ್ದಾನೆ. ಹಾಗೆ ಪ್ರದ್ಯುಮ್ನ ವಾಸುದೇವ. ಗಾಯತ್ರ ಸಾಮದಲ್ಲಿ ಪ್ರದ್ಯುಮ್ನ ಅನಿರುದ್ಧ, ರಥಂತರ ಸಾಮದಲ್ಲಿ ಪ್ರದ್ಯುಮ್ನ, ಬೃಹತ್ ಸಾಮದಲ್ಲಿ ಪ್ರದ್ಯುಮ್ನ ಸಂಕರ್ಷಣ, ಭದ್ರ ಸಾಮದಲ್ಲಿ ಪ್ರದ್ಯುಮ್ನ ವಾಸುದೇವ. ಈಗ ರಾಜನ. ರಾಜನ ಅಂದ್ರೇನು? ರಂಜಕತ್ವಾತ್, ಎಂಟರ್ಟೈನ್ಮೆಂಟ್. ನಮಗೆ ಎಂಟರ್ಟೈನ್ಮೆಂಟ್ ಎಲ್ಲಿ ಸಿಗುತ್ತೆ? ಸುಮ್ಮನೆ ಆಲೋಚನೆ ಮಾಡೋದು. ನಮಗೆ ಎಂಟರ್ಟೈನ್ಮೆಂಟ್ ಎಲ್ಲಿ ಸಿಗತ್ತೆ?
ಕೆಲವರಿಗೆ ಮೊಬೈಲ್ ಸಿಗತ್ತೆ ಅಂದ್ಬಿಡ್ತಾರೆ. ಮೂರ್ಖ ಶಿಖಾಮಣಿಗಳು ನಮ್ಗೆ ಎಂಟರ್ಟೈನ್ಮೆಂಟ್ ಮೊಬೈಲ್ ಸಿಗುತ್ತೆ ಅಂತ ಅಂದ್ಬಿಟ್ಟು 24 ಗಂಟೆ ರೀಲ್ಸ್ ನೋಡ್ತಾ ಕೂತಿರ್ತಾರೆ. ಅಲ್ಲ, ಎಂಟರ್ಟೈನ್ಮೆಂಟ್ ಎಲ್ಲಿ ಸಿಗತ್ತೆ? ಮೋಕ್ಷದಲ್ಲಿ. ಮೋಕ್ಷದಲ್ಲಿ ಮುಕ್ತರಿಗೆ ರಂಜನೆಯನ್ನ ಕೊಡುವ ಕಾರಣ ಮುಕ್ತ ರಂಜಕನಾದ್ದರಿಂದ ಭಗವಂತನಿಗೆ ರಾಜನ. ಅಂತಹ ಮುಕ್ತರಂಜಕನಾಗಿ ರಾಜನ ಸಾಮದಲ್ಲಿ ಭಗವಂತ ಪ್ರದ್ಯುಮ್ನ ನಾರಾಯಣ ಎನ್ನುವ ರೂಪದಿಂದ ಸನ್ನಿಹಿತನಾಗಿದ್ದಾನೆ. ಅಲ್ಲಿಗೆ 5 ಸ್ತೋಮ ಆಯ್ತು, 5 ಸಾಮ ಆಯ್ತು. ಸ್ತೋಮದಲ್ಲಿ ತ್ರಿವೃತ್, ಪಂಚದಶ, ಸಪ್ತದಶ, ಏಕವಿಂಶ, ಪಂಚವಿಂಶ. ಪ್ರದ್ಯುಮ್ನ ಅನಿರುದ್ಧ 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 ಪ್ರದ್ಯುಮ್ನ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ವಾಸುದೇವ, ಅನಿರುದ್ಧ ನಾರಾಯಣ. ಈಗ ಸಾಮದಲ್ಲಿ ಗಾಯತ್ರ, ರಥಂತರ, ಬೃಹತ್, ಭದ್ರ, ರಾಜನ. ಪ್ರದ್ಯುಮ್ನ ಅನಿರುದ್ಧ, ಪ್ರದ್ಯುಮ್ನ ಪ್ರದ್ಯುಮ್ನ, ಪ್ರದ್ಯುಮ್ನ ಸಂಕರ್ಷಣ, ಪ್ರದ್ಯುಮ್ನ ವಾಸುದೇವ, ಪ್ರದ್ಯುಮ್ನ ನಾರಾಯಣ. ಈ ಪಂಚರೂಪಗಳಿಂದ ಭಗವಂತ ಸಾಮದಲ್ಲಿ ತಾನು ಸನ್ನಿಹಿತನಾಗಿದ್ದಾನೆ. ಇಲ್ಲಿಂದ ಇನ್ನು ಮೇಲೆ ಸ್ತೋಮ ಆಯಿತು, ಸಾಮ ಆಯಿತು, ಛಂದಸ್ಸಿನಲ್ಲಿ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ. ಅದು ಹೇಗಿದ್ದಾನೆ ಭಗವಂತ ಛಂದಸ್ಸಿನಲ್ಲಿ, ಅಲ್ಲವನ ಸನ್ನಿಧಾನ ಹೇಗಿದೆ ಅನ್ನೋ ಎಲ್ಲ ಚಿಂತನೆಯನ್ನ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ರಾತ್ರಿ ನನಗೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಇದೆ, ಆದ್ರಿಂದ ನಾಳೆ ರಾತ್ರಿ ಪಾಠ ಇರಲ್ಲ. ನಾಡಿದ್ದು ಸಾಯಂಕಾಲ 7:30 ಕರೆಕ್ಟಾಗಿ ಪಾಠ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.